ಈ 24 hours ಚಾಲೆಂಜ್ ಅಂತ ಮಾಡ್ತೀರಾ. ಸೊ ಇಸ್ ಇಟ್ ಟ್ರೂ? ಫಸ್ಟ್ ಟೈಮ್ ಮಾಡಿದಾಗ ನನ್ನ ಕೈಲಿ ಫುಲ್ ಇರಕ್ ಆಗ್ಲಿಲ್ಲ. ತುಂಬಾ ಜನ ಏನಂತಾರೆ ಹಿಂದಿ ಯೂಟ್ಯೂಬರ್ಸ್ ಮಾಡ್ತಿರೋದು ಇವ್ರು ಮಾಡ್ತಿದ್ದಾರೆ ಅಂತಂತಾರೆ. ಹಿಂದಿ ಯೂಟ್ಯೂಬರ್ಸ್ ಇಂಗ್ಲಿಷ್ ಯೂಟ್ಯೂಬರ್ಸ್ ನೋಡ್ ಮಾಡ್ತಾರೆ. ಯಾರು ಮಾಡಿಲ್ದಿರೋದ್ನ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ. ಲವ್ ಯು ಟು ಬೇಬಿ. ಈ ಟ್ರಾನ್ಸ್ಜೆಂಡರ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ದುಡ್ಡು ಪ್ರಾಬ್ಲಮ್ ಇರ್ಬೋದು ಅಂತ, ಅದಕ್ಕಿಂತ ಜಾಸ್ತಿ ಜನ ಅವ್ರನ್ನ ಟ್ರೀಟ್ ಮಾಡೋ ರೀತಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಅವ್ರ ತರನೇ ನಾವು ಬದುಕಿ ತೋರಿಸ್ಬೇಕಿತ್ತು. ಫಿಲಮ್ ಅಲ್ಲ ಇದು, ಆಕ್ಟ್ ಮಾಡ್ತಿಲ್ಲ ನಾವು, ಯಾಕಂದ್ರೆ ರಿಯಾಲಿಟಿ ಅದು. ಮಶಾನಕ್ಕೆ ಹೋಗ್ಬಿಟ್ಟು ಊಟ ಮಾಡೋದು ಕುತ್ಕೊಂಡು, ಅದೆಲ್ಲ ಹೆಂಗ ಐಡಿಯಾ ಬಂದಿತ್ತು? ಗೋರಿ ಮೇಲೆ ಊಟನೂ ಮಾಡಿದೀವಿ, ಗೋರಿ ಮೇಲೆ ಅಡುಗೆನೂ ಮಾಡಿದೀವಿ. ಇವಾಗ ಫುಲ್ ನೈಟು ಇದ್ದೇ ಗೋರಿ ಮೇಲೆ ಇರ್ತೀವಿ ನಾವು. ಅವಾಗ ಹೆವಿ ಭಯ ಪಟ್ಟಿದೆ ನಾನು. ಏನಾದ್ರು ಹಾರರ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಬನ್ನಿ ಒಳಗೋಗೋಣ ಇವಾಗ ಹಾಂಟೆಡ್ ಲೊಕೇಶನ್ಗೆ ಅಂತ ಪಟ್ಟಂದೇನೋ ಬೀಳ್ತು. ಎಲ್ರು ಒಂದ್ ಸೆಕೆಂಡ್ ನಮ್ ಫ್ರೆಂಡ್ಸ್ ಎಲ್ರು ನಡ್ಕೊ ಹೋಗ್ತಿದ್ರು, ಹಂಗೆ ಪಾಸ್ ಆದ್ರು, ಯಾರು ಮಾತಾಡ್ತಿಲ್ಲ. ಈ ಮಿಸ್ಟರ್ ಬೀಸ್ಟ್ ಹೇಗ್ ಬಂತು? ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ನ ಇಂಗ್ಲಿಷ್ ಅಲ್ಲಿ ಒಬ್ರು ಮಿಸ್ಟರ್ ಬೀಸ್ಟ್ ಅಂತ ಇದಾರೆ, ನಂಬರ್ 1 ಯೂಟ್ಯೂಬರ್ ವರ್ಲ್ಡ್ ಅಲ್ಲೇ. ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ನೀವು ಮಾಡ್ತಿದ್ರು. ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್, ನನ್ಗೆ ಜನ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಅದೊಂಥರ ಏನೋ ಒಂಥರ ಖುಷಿ. ಹಾಯ್ ಹಲೋ ನಮಸ್ಕಾರ, ನಮ್ಮ ಕರ್ನಾಟಕ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಮಿಸ್ಟರ್ ಬೀಸ್ಟ್ ಚಾಲೆಂಜಿಂಗ್ ಸ್ಟಾರ್. 24 hours ಚಾಲೆಂಜ್ ಮಾಡೋದ್ರಲ್ಲಿ ಇವರು ನಿಸ್ಸೀಮರು. ಈಗ ಆಲ್ರೆಡಿ ಗೊತ್ತಾಗ್ತಿರುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಇವತ್ತು ಇನ್ಫ್ಲೂಯೆನ್ಸರ್ ಅಲ್ಲಿ ಅವರು ಕೂಡ ಇವತ್ತು ಜನರಲ್ಲಿ ಗುರುತಿಸ್ಕೊಂತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ ಮಿಸ್ಟರ್ ಬೀಸ್ಟ್ ಇವತ್ತು ನನ್ನೊಟ್ಟಿಗೆ ಇದ್ದಾರೆ. ಈಗ ಆಲ್ರೆಡಿ ಗೊತ್ತಾಗಿದೆ, ಬಟ್ ನಾನೇ ಹೇಳ್ಬಿಡ್ತೀನಿ. ಮಿಸ್ಟರ್ ವಿಕಾಸ್ ಗೌಡ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಬಂದು ಕರ್ನಾಟಕ ಟಿವಿಲಿ ಇವತ್ತು ನಮ್ಮ ಜೊತೆ ಮಾತನಾಡ್ತಾ ಇದ್ದೀರಾ. ಅಂಡ್ ಹೇಗೆ ಅನ್ಸ್ತಾ ಇದೆ ಫಸ್ಟ್ ಹೇಳ್ಬೇಕು ನಾನು? ಚೆನ್ನಾಗಿದೆ ಮ್ಯಾಮ್. ಫಸ್ಟ್ ಟೈಮ್ ನಾನು ಟಿವಿ ಚಾನಲ್ಗೆ ಅಂದ್ರೆ ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂನ ಕೊಡ್ತಿರೋದು. ನಾರ್ಮಲ್ ಪಾಡ್ಕಾಸ್ಟ್ ಚಾನಲ್ಗಳು ಕೊಟ್ಟಿದ್ದೆ. ಹಂಗಾಗ್ತಾ ಇದೆ, ಯಾಕೋ ನರ್ವಸ್ ಆಗ್ತಾ ಇದಾರೆ ಏನೋ ಗೊತ್ತಿಲ್ಲ. ನರ್ವಸ್ ಏನಿಲ್ಲ. ಈಗ ಫಸ್ಟ್ ನಾನು ವಿಕಾಸ್ ಅವರೇ ಕೇಳಲೇಬೇಕು ನಿಮಗೆ. ಅಂದ್ರೆ ಮಿಸ್ಟರ್ ಬೀಸ್ಟ್, ಚಾಲೆಂಜಿಂಗ್ ಸ್ಟಾರು ಇವರೆಲ್ಲ ನಮಗೆ ಗೊತ್ತು, ಕಂಟೆಂಟ್ ಎಲ್ಲ ನೋಡ್ತಾ ಇರ್ತೀವಿ. ಆದ್ರೆ ವಿಕಾಸ್ ಬಗ್ಗೆ ಹೇಳಿ. ಈಗ ವಿಕಾಸ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ. ನನ್ನಲ್ಲಿರೋ ಅಂದ್ರೆ ಯೂಟ್ಯೂಬರ್ ಆಗ್ಬಿಟ್ಟು ಪರ್ಸನಲ್ ಆಗಿ ವಿಕಾಸ್ ಯಾರು? ವಿಕಾಸ್ ಯಾರು ಅಂದ್ರೆ ವಿಕಾಸ್ ಯೂಟ್ಯೂಬರ್ ಹೇಳ್ಬೇಕು ಅಂದ್ರೆ ನನ್ನ ಪರ್ಸನಲ್ ಲೈಫೇ ಯೂಟ್ಯೂಬ್. ಅಂದ್ರೆ ನನ್ನ ಪ್ಯಾಷನ್ ಯೂಟ್ಯೂಬ್ ಅಲ್ವಾ. ಸೊ ನನ್ಗೆ ಇವಾಗ ನನ್ ಮಲ್ಕೊಂಡ್ರು ಯೋಚನೆ ಮಾಡೋದು ಏನಂತಂದ್ರೆ ನಾಳೆ ಏನ್ ಕಂಟೆಂಟ್ ಮಾಡ್ಲಿ, ಡೈಲಿ ಲಾಗ್ ಚಾನಲ್ಗೆ, ನೆಕ್ಸ್ಟ್ ವೀಕ್ಗೆ ಮೇನ್ ಚಾನಲ್ಗೆ ಏನ್ ವಿಡಿಯೋ ಮಾಡ್ಲಿ. ನನ್ 3 ಹೊತ್ತು ಯೂಟ್ಯೂಬ್ ಅಲ್ಲೇ ಮುಳುಗೋಗಿರ್ತೀನಿ. ಇವಾಗ ಆಲ್ರೆಡಿ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಇನ್ನೊಂದ್ ಕಡೆ ವಿಡಿಯೋ ಮಾಡಕ್ಕೆ. ಅದಾದ್ಮೇಲೆ ಡೈಲಿ ಲಾಗ್ ಚಾನಲ್ದು ತಮ್ನೇಲ್ ಎಡಿಟರ್ ಕಳ್ಸಿಲ್ಲ. ನನ್ ತಲೆಯಲ್ಲಿ ಅದೇ ಇರುತ್ತೆ. ಅಂದ್ರೆ ಪರ್ಸನಲಿ ವಿಕಾಸ್ ಅಂತ ಅಂದ್ರೆ ಹಳೆಯ ವಿಕಾಸ್, ಯೂಟ್ಯೂಬರ್ ಆಗಕ್ಕಿಂತ ಮುಂಚೆ ಇದ್ದದ್ ವಿಕಾಸ್ ಏನಂತ ಅಂದ್ರೆ ಏನಿಲ್ಲ, ಲೈಫ್ ಅಲ್ಲಿ ನನಗೆ ಫಸ್ಟ್ ಇಂದನೂ ಆಸೆ ಇತ್ತು. ಲೈಫ್ ಅಲ್ಲಿ ದುಡ್ಡು ಮಾಡೋದ್ಕಿಂತ ಮುಂಚೆ ಹೆಸರು ಮಾಡ್ಬೇಕು ನಾನು ಅನ್ನೋದು ನನ್ನಲ್ಲಿ ಇತ್ತು. ಅಂದ್ರೆ ಏನಾರು ಒಂದ್ ಮಾಡ್ಬೇಕು ಅಂತ. ನನ್ಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾವಾಗ್ಲೂ ಹೇಳ್ತಿರೋ ನನ್ನ ಫ್ರೆಂಡ್ಸು, ಲೋ ನೀನ್ ಏನೋ ಮಾಡ್ತೀಯಾ ಆದ್ರೆ ಏನು ಅಂತ ನೀನೇ ಹುಡ್ಕೋಬೇಕು ಅಂತಂತಿದ್ರು. ಆಗಿಂದನೇ ಮೋಟಿವೇಶನ್. ಅಂದ್ರೆ ನನ್ಗೆ ಏನಂತಂದ್ರೆ ಎಲ್ರು ನನ್ ಫ್ರೆಂಡ್ ಸರ್ಕಲ್ ಯಾರೇ ಇದ್ರು ನನ್ ಕಾಲ್ ಎಳಿತಾ ಇರ್ತೀನಿ, ರೇಗಿಸ್ತಾ ಇರ್ತೀನಿ. ನನ್ ಜೊತೆ ಯಾರೇ ಇದ್ರು ನಗ್ಸ್ತಾ ಇರ್ತೀನಿ. ನಾನು ನಗ್ತಾ ಇರ್ತೀನಿ, ಅವರು ನಗ್ತಾ ಇರ್ತಾರೆ. ನನ್ನೊಳಗೆ ಆ ಫನ್ ಕ್ಯಾರೆಕ್ಟರ್ ಯಾವಾಗ್ಲೂ ಅಷ್ಟೇ. ನಾನು ಲಾಗ್ ಮಾಡ್ಬೇಕಾದ್ರು ಅಷ್ಟೇ, ನನ್ ಕ್ಯಾಮ್ರಾ ತೆಗೆದ್ರೆ ಒಬ್ಬನ್ ರೇಗಿಸ್ಬಿಟ್ಟು ನಕ್ಕೊಂಡು ನಮ್ ಫ್ರೆಂಡ್ಸ್ ಜೊತೆ ಮಾತಾಡೋದು. ಮತ್ ನನ್ ಪಬ್ಲಿಕ್ ಅಲ್ಲಿ ಯಾರೇ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಷ್ಟೇ, ಅವ್ರ ಜೊತೆ ಫನ್ ಮಾಡ್ಕೊಂಡ್ ಮಾತಾಡೋದು. ಮೊದ್ಲಿಂದನೂ ನನ್ಗೆ ಆ ಫನ್ ಕ್ಯಾರೆಕ್ಟರ್ ಒಳಗೆ ತುಂಬಾ ತೀಟ. ನಾನು ಅವಾಗಿಂದನು PU ಟೈಮು, ಡಿಗ್ರಿ ಯಾವಾಗ್ಲೂ ಬರೀ ತರಲೆ ಮಾಡ್ಕೊಂಡು ಹಂಗೆ ಬೆಳ್ಕೊ ಬಂದಿರೋದು ನಾವು. ಓಕೆ, ಸೊ ಈಗ ಅದನ್ನೇ ಒಂದ್ ರೀತಿಯಾಗಿ ಪ್ರೊಫೆಷನ್ ಆಗಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಎಲ್ಲ ಮಾಡ್ತಾ ಇದ್ದೀರಾ. ಇನ್ನು ವಿಕಾಸ್, ನಂಗೆ ಒಂದು ಡೌಟ್ ಇದೆ. ಈ 24 hours ಚಾಲೆಂಜ್ ಅಂತ ಮಾಡ್ತೀರಾ, ನಿಮ್ಮ ಒಂದು ಕಂಟೆಂಟ್ಸ್ ಬಹಳಷ್ಟು ವೈರಲ್ ಕೂಡ ಆಗತ್ತೆ, ಮಿಲಿಯನ್ಸ್ ವ್ಯೂಸ್ ಕೂಡ ಆಗಿದೆ. ಸೊ ಇಸ್ ಇಟ್ ಟ್ರೂ? ಮಾಡ್ತೀರಾ 24 hours? ಖಂಡಿತ ಮ್ಯಾಮ್. ಅಂದ್ರೆ ಫಸ್ಟ್ ಇಂದನು ನನ್ಗೆ
ನಾನೊಂದ್ ಜಾನರ್ನ ಹುಡುಕ್ತಿದ್ದೆ. ಓಕೆ. ಅಂದ್ರೆ ನನ್ ಯೂಟ್ಯೂಬ್ ಮಾಡೋದು ಹೆವಿ ಇಷ್ಟ. ಜನಕ್ಕೆ ಏನ್ ಇಷ್ಟ ಆಗುತ್ತೆ, ಕೆಲವೊಂದ್ಸಲ ಜನಕ್ಕೆ ಏನಂತಂದ್ರೆ ನನ್ ಮಣ್ಣೊಳಗೆ ಅಂದ್ರೆ 24 ಅವರ್ಸ್ ಭೂಮಿ ಒಳಗೆ ಬಾಕ್ಸ್ ಒಳಗೆ ಕೂತ್ಕೊಳ್ಳೋ ಚಾಲೆಂಜ್ ಮಾಡಿದ್ದೆ. ಅವಾಗ ಫಸ್ಟ್ ಟೈಮ್ ಮಾಡಿದಾಗ ನನ್ನ ಕೈಲಿ ಫುಲ್ ಇರಕ್ ಆಗ್ಲಿಲ್ಲ. ಯಾಕಂತ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಅದನ್ನ ತುಂಬಾನೇ ರಿಸರ್ಚ್ ಮಾಡಿ ಸೇಫ್ ಆಗಿ ಮಾಡೋದು. ನಾವು ಏನೇ ಮಾಡಿದ್ರು ನನ್ ಸುತ್ತಮುತ್ತ ಒಂದ್ 10 ಜನ ನಮ್ ಫ್ರೆಂಡ್ಸೇ ಇರ್ತಾರೆ. ಆತರ ಪ್ಲಾನ್ ಮಾಡಿ ಅವ್ರು ಫ್ರೀ ಇದ್ದಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕ್ಲೀನ್ ಆಗೇ ಮಾಡ್ತೀವಿ ನಾವು ಏನೇ ಮಾಡಿದ್ರು ಸೇಫ್ ಆಗಿ ಅಂತ. ಫಸ್ಟ್ ಟೈಮ್ ಏನಾಯ್ತು, ಹೆವಿ ದಗೆ ಹೊಡೆದ್ಬಿಡ್ತು. ನಾನು ಫಸ್ಟ್ ಬಾಕ್ಸ್ ಒಳಗೆ ಫಸ್ಟ್ ಏನೋ JCB ಕರ್ಸಿ ಗುಂಡಿ ಓಡಿಸಿ ಆ ಬಾಕ್ಸ್ ಆತರ ವಿಡಿಯೋಸ್ ಮಾಡಕ್ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೀತೆ ಯಾರಿಗೂ ಗೊತ್ತೇ ಆಗಲ್ಲ. ಯಾಕಂತಂದ್ರೆ ಫಸ್ಟ್ ನಾನು ಆ ಬಾಕ್ಸ್ ನ ರೆಡಿ ಮಾಡಿಸ್ಬೇಕು. ಆ ಬಾಕ್ಸ್ ಸೇಫ್ ಆಗಿರ್ಬೇಕು, ನನಗೆ ಆಕ್ಸಿಜನ್ ಸಪ್ಲೈ ಆಗ್ಬೇಕು, ಮತ್ತೆ ಎಮರ್ಜೆನ್ಸಿಗೆ ಒಂದು ಡೋರ್ ಇಡಬೇಕು. ಅದನ್ನ ಕಾರ್ಪೆಂಟರ್ ಹತ್ರ ಹೋಗ್ಬಿಟ್ಟು ಹಿಂಗೆ ಮರದ ಕಾಫಿನ್ ಮಾಡ್ಬೇಕು ಬಾಕ್ಸ್ ಗಳು ಊತ ಹಾಕೊಳಕ್ಕೆ. ಅಂದ್ರೆ ಯಾರು ದೊಡ್ಡ ಅಂದ್ರೆ ಅಂಕಲ್ ಆ ತರದವ್ರಿಗೆ ಹೋಗಿ ಏನ್ ಹೇಳ್ತಾವ್ ಹುಡುಗ ಅನ್ಬಿಡ್ತಾರೆ. ಅದಕ್ಕೆ ನಮ್ಗೆ ಒಬ್ರು ಪರಿಚಯ ಇದಾರೆ ಕಾರ್ಪೆಂಟ್ರು. ಅವ್ರ ಹತ್ರಕ್ ಹೋದ್ರೆ ಗೊತ್ತು ಏನೋ ಹುಡ್ಕೊ ಬಂದವನೆ ಅಂತ. ಅವ್ರಿಗೆ ಏನ್ ಹೇಳಿದ್ರು ಮಾಡ್ಕೊಡ್ತಾರೆ ನಮ್ಗೆ. ಅದು ಈ ತರ ಮರ ಹಿಂಗಿರ್ಬೇಕು ಹಿಂಗೆ ಬಾಕ್ಸು. ಅವ್ರೇನ್ ಹೇಳಿದ್ರು, ಕ್ಯೂಬ್ ಶೇಪ್ ಅಲ್ಲಿ ಮಾಡಿದ್ರೆ ಕಮ್ಮಿ ಖರ್ಚಾಗುತ್ತೆ ಮತ್ತೆ ಈಸಿಯಾಗಿ ಮಾಡ್ಬಿಡ್ಬೋದು ಅಂದ್ರು. ಇಲ್ಲ ನನಗೆ ಇದು ಕರ್ವ್ ತರ ಬರುತ್ತಲ್ಲ, ಒಂದು ಡೈಮಂಡ್ ಶೇಪ್ ಅಲ್ಲೇ ಬರ್ಬೇಕು, ಅದು ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ, ಬೇಕಾದ್ರೆ ಇನ್ನೊಂದ್ 5,000 ಜಾಸ್ತಿ ಆಗ್ಲಿ ಹಂಗೆ ಮಾಡಿ ಅಂತ ಹೇಳ್ದೆ ನಾನು ಅವ್ರಿಗೆ. ಸರಿ ಹಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 1 ವಾರ ತಗೊಂಡ್ರು ಅದನ್ನ ಮಾಡಕ್ಕೆ. 1 ವಾರ ತಗೊಂಡ್ ಮಾಡಿದ್ರು. ಅದಾದ್ಮೇಲೆ ತಗೊಬಂದ್ವಿ, JCB ಗುಂಡಿ ಓಡಿಸಿದ್ವಿ, ಒಳಗಡೆ ಇಟ್ವಿ. ನಾನು ಒಳಗಡೆ ಹೋದೆ ದಗೆ ನನ್ಗೆ ಗೊತ್ತಿಲ್ಲ ಅಷ್ಟೊಂದ್ ದಗೆ ಆಗುತ್ತೆ ಅಂತ. ಹೆವಿ ದಗೆ ಹೊಡಿತಾ ಐತೆ. ಅದಾದ್ಮೇಲೆ ಹಂಗೋ ಒಂದು ಸಂಜೆವರೆಗೂ ಇದ್ದೆ. ಸಂಜೆವರೆಗೂ ನನ್ನ ಫ್ರೆಂಡ್ಸ್ ಇದ್ರು, ಓಡಾಡ್ತಿದ್ರು, ಮಾತಾಡ್ಕೊಂಡು ಅಲ್ಲೇ ಒಳಗಡೆ ಕೂತ್ಕೊಂಡು ಅವ್ರು ಓಡಾಡ್ತಿದ್ರು ಮೇಲೆಲ್ಲ. ನನ್ಗೇನ್ ಬೇಕಾದ್ರೂ ಪೈಪ್ ಇತ್ತು ಒಂದು, ಅದ್ರೊಳಗೆ ನೀರ್ ಹಾಕೋದು, ಯಾರು ತಿನ್ನಕ್ಕೆ ಮೊಟ್ಟೆನ ಕವರ್ ಒಳಗೆ ಕಟ್ಬಿಟ್ಟು ಒಳಗ್ ಬಿಡೋದು ಎಲ್ಲ ಆಯ್ತು. ನನಗೂ ಹೆವಿ ಹಿಂಸೆ ಆಗ್ತಿತ್ತು, ಹೆವಿ ದಗೆ ಹೊಡಿತಿತ್ತು. ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ದೆ, ನನಗೂ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಏನ್ ಮಾಡಿದ್ರು, ಅವ್ರು ತಮಾಷೆ ಮಾಡಕ್ಕೆ ಏನ್ ಮಾಡಿದ್ರು, ಫೈರ್ ಕ್ಯಾಂಪ್ ಹಾಕಿದ್ರು ಅಲ್ಲೇ. ಅಂದ್ರೆ ನಾನು ಇಲ್ಲಿ ಮಣ್ಣಲ್ಲಿ ಗೂತ್ ಹಾಕೊಂಡಿದ್ರೆ ಅಲ್ಲಿ ಪಕ್ಕನೇ ಇರ್ತಿದ್ರಲ್ವ, ಅವ್ರು ಫೈರ್ ಕ್ಯಾಂಪ್ ಹಾಕಿದ್ರು. ಸುಮ್ನೆ ಇವನಿಗೆ ಹಿಂಸೆ ಕೊಡೋಣ ಅನ್ಬಿಟ್ಟು ಹೊಗೆ ಬಿಟ್ಬಿಟ್ರು ಒಳಗಡೆ. ಅಂದ್ರೆ ಸ್ಮೋಕ್ ಈ ಗರಿ ಹಚ್ಕೊ ಬಂದ್ಬಿಟ್ಟು ಒಳಗಡೆ ಸ್ಮೋಕ್ ಬಿಡೋಣ, ಕೆಮ್ತಾನೆ ಇವನು, ಈಚೆ ಬಂದ್ಬಿಡ್ತಾನೆ, ನಮ್ಗೂ ಮನೆಗೆ ಹೊಟ್ಟಾಗೋಣ ಅನ್ಬಿಟ್ಟು ಬರಲ್ಲ ಇವನು ಅಂತ ಅನ್ಕೊಂಡ್ರು. ಅದೇನಂದ್ರೆ ಅಲ್ಲಿ ಇರೋದೇ ಇಷ್ಟ ಅಗಲ ಜಾಗ ಅಲ್ವಾ, ಒಂದ್ ಸ್ವಲ್ಪ ಹೊಗೆ ಬಿಟ್ಟು ಫುಲ್ ಹೊಗೆ ತುಂಬ್ಕೊಬಿಡ್ತು ನನ್ಗೆ ಒಳಗೆ. ನನಗೆ ಇರಕ್ ಆಗ್ಲಿಲ್ಲ, ಬಂದ್ಬಿಟ್ಟೆ ಈಚೆ. ಆ ಚಾಲೆಂಜ್ ನಾನು ಒಂದು ಕಂಪ್ಲೀಟ್ ಮಾಡಕ್ ಆಗಿರ್ಲಿಲ್ಲ ಒಂದ್ಸಲ. ನಾನ್ ಯಾವ್ದೇ ಚಾಲೆಂಜ್ ಏನಾದ್ರು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇನ್ನೂ 1 ವರ್ಷ ತಗೋತೀನಿ ಟೈಮ್ನ. ಅದೇ ವಿಡಿಯೋ ತಿರ್ಗಾ ಹಾಕಿದ್ರೆ ಜನಕ್ಕೂ ಬೋರ್ ಆಗ್ಬಿಡುತ್ತೆ, ಮತ್ತೆ ನನಗೂ ಅದು ಕಂಪ್ಲೀಟ್ ಮಾಡ್ಬೇಕು ಅಂತ ತಲೆಯಲ್ಲಿ ಇರುತ್ತೆ. ತಿರ್ಗಾ ಇನ್ನೊಂದ್ಸಲ ಕಾಫಿನ್ ಬಾಕ್ಸ್ ಅದು ಲಾಸ್ಟ್ ಟೈಮ್ ಮಾಡಿಸಿದ್ದು ಈಚೆ ತೆಗಿಬೇಕಾದ್ರೆ JCB ಮುರಿದೋಯ್ತು. ತಿರ್ಗಾ ಇನ್ನೊಂದ್ಸಲ ಕಾಫಿನ್ ಬಾಕ್ಸ್ ಖರ್ಚು ಮಾಡಿಸಿ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದೆ. ಅಂದ್ರೆ ಏನಂತಂದ್ರೆ ನೀವು ಕೇಳಿದ್ರಲ್ಲ 24 ಅವರ್ಸ್ ಮಾಡಿದ್ರೆ ಇಲ್ವಾ ಅಂತ. ಮಾಡ್ದೆ ಅಂತ ಹೇಳ್ತೀನಿ. ಮಾಡಕ್ ಆಗ್ಲಿಲ್ಲ ಅಂದ್ರೆ ಎಷ್ಟೊಂದು ವಿಡಿಯೋಸ್ ಅಲ್ಲಿ ನೀವು ನೋಡ್ಬೋದು ನಂದು. ನಾನು ತುಂಬಾ ವಿಡಿಯೋಸ್ ಅಲ್ಲಿ 24 ಅವರ್ಸ್ ಚಾಲೆಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ, ಮಾಡಕ್ ಆಗ್ಲಿಲ್ಲ ಅಂತಾನೆ ತೋರಿಸ್ತೀನಿ. ಇವಾಗ ನಾವು ಜನಕ್ಕೆ ಏನಂತಂದ್ರೆ 24 ಅವರ್ಸ್ ಚಾಲೆಂಜ್ ಮಾಡಿದ್ರೇನೆ ಅದು ವಿಡಿಯೋ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ. ಮಾಡಕ್ ಆಗಿಲ್ಲ ಅಂದ್ರೂ ಯಾಕೆ ಮಾಡಕ್ ಆಗಿಲ್ಲ, ಏನಾಯ್ತು ಅಂತಾನು ಜನ ನೋಡ್ತಾರೆ. ಸೊ ಮ್ಯಾಟರ್ ಏನಂತ ಅಂದ್ರೆ ಅಲ್ಲಿ ಜನಕ್ಕೆ ಏನೋ ಡಿಫ್ರೆಂಟ್ ಆಗೈತೆ ಕಂಟೆಂಟ್ ಇದು. ನಾನು ಫಸ್ಟ್ ಯಾವ್ದೇ ವಿಡಿಯೋ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಫ್ರೆಂಡ್ಸ್ಗೆ ಹೇಳ್ತಿದ್ದೆ, ಮಗ 24 ಅವರ್ಸ್ ಇದ್ರಲ್ಲಿ ಕೂತ್ಕೋತೀನಿ, ಗ್ಲಾಸ್ ಬಾಕ್ಸ್ ಒಳಗೆ ಕೂತ್ಕೋತೀನಿ. ಅವರು ಒಂದ್ ರಿಯಾಕ್ಷನ್ ಕೊಡೋರು, ಏಯ್ ಏನೋ ಮಾತಾಡ್ತಾವ, ನಮ್ ಕೂತ್ಕೊಳಕಾಗುತ್ತೇನೋ, ಏನೇನೋ ಮಾತಾಡ್ತಾನೆ, ಹಂಗಂದದ್ ವಿಡಿಯೋನೇ ಮಾಡ್ತಿದ್ದೆ ನನ್ ಮೊದ್ಲು. ಇವ್ನು ಹಿಂಗ್ ಹೇಳ್ತಾವನೆ ಅಂದ್ರೆ ಜನಕ್ಕೂ ಹಂಗೆ ಅನ್ಸುತ್ತೆ, ಇವ್ನು ಬಾಕ್ಸ್ ಒಳಗೆ ಕೂತ್ಕೋತಾನ, ಇವ್ನು ಗ್ಲಾಸ್ ಬಾಕ್ಸ್ ಒಳಗೆ ಕೂತ್ಕೋತಾನೆ, ಹೆಂಗ್ ಮಾಡ್ತಾನೆ ಅನ್ನೋದು ಅದೊಂದು ಇಂಟ್ರೆಸ್ಟಿಂಗ್ ಉಡ್ಸುತ್ತೆ ಜನಕ್ಕೆ. ಅದೊಂದು ಕ್ಯೂರಿಯಾಸಿಟಿ ಬರುತ್ತೆ, ಅವಾಗ್ಲೇನೆ ಜನಕ್ಕೂ ಇಷ್ಟ ಆಗೋದು ಅಂತ ನನ್ಗೆ ತಲೆಗೆ ಬಂತು. ಈ ಕಾನ್ಸೆಪ್ಟ್ ಹೆಂಗ್ ಬಂದಿದ್ದು 24 ಅವರ್ಸ್ ಚಾಲೆಂಜ್ ನಾನು ಮಾಡ್ಬೇಕು ಅಂತ? ಮ್ಯಾಮ್ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ನೀವು ನೋಡಿ, ಯೂಟ್ಯೂಬ್ ನೋಡೇನೆ ಮಾಡ್ಬೇಕು. ಜನ ಏನೇ ಹೇಳ್ಬೋದು, ಇವನ್ ಅಲ್ಲಿ ನೋಡ್ದ ಇಲ್ಲಿ ಮಾಡ್ಬಿಟ್ಟ, ಅವನು ಸೇಮ್ ಮಾಡಿದಾನೆ ಅಂತ ಕಾಪಿ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇವಾಗ ಡೈಲಿ ಲಾಗ್ ಮಾಡ್ತೀವಿ, ಅದು ಕೂಡ ಒಂದ್ ಜಾನರ್. ಇದೇ ತರ ಚಾಲೆಂಜ್ ವಿಡಿಯೋಸ್ ಮಾಡೋದು ತುಂಬಾನೇ ದೊಡ್ಡ ಜಾನರ್. ಅದನ್ನ ಕನ್ನಡದಲ್ಲಿ ಯಾರು ಮಾಡ್ತಾನೆ ಇರ್ಲಿಲ್ಲ. ನಾನು ಇಂಗ್ಲಿಷ್ ಯೂಟ್ಯೂಬರ್ಸ್ ಎಷ್ಟೋ ಜನ ನೋಡ್ತಿದ್ದೆ. ತುಂಬಾ ಜನ ಏನಂತಾರೆ, ಹಿಂದಿ ಯೂಟ್ಯೂಬರ್ಸ್ ಮಾಡ್ತಿರೋದು ಇವ್ರು ಮಾಡ್ತಿದ್ದಾರೆ ಅಂತಂತಾರೆ. ಹಿಂದಿ ಯೂಟ್ಯೂಬರ್ಸ್ ಇಂಗ್ಲಿಷ್ ಯೂಟ್ಯೂಬರ್ಸ್ ನೋಡ್ ಮಾಡ್ತಾರೆ. ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಗಳು ನಾವು ಬೇರೆ ಯೂಟ್ಯೂಬರ್ಸ್ ಮಾಡಿರೋದನ್ನ ಮಾಡಿರ್ತೀವಿ.
ಬಟ್ ಇನ್ನೂ ಒಂದೊಂದು ಕೆಲವೊಂದು ಯಾರು ಮಾಡಿಲ್ದಿರೋದನ್ನ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ. ಅದ್ರಲ್ಲಿ ಒಂದ್ ಯಾವ್ದು ಹೇಳ್ಬೇಕು ಅಂತಂದ್ರೆ 24 hours ಟ್ರಾನ್ಸ್ಜೆಂಡರ್ ಆಗಿ ಬದುಕೋದು. ಅದನ್ನ ನಾನು ಕೇಳಲೇಬೇಕು. ಅದನ್ನಂತೂ ನೋಡಿರ್ತೀರ, ಸಿಕ್ಕಾಪಟ್ಟೆ ವೈರಲ್. ಅದು ಯಾರು ಯೂಟ್ಯೂಬ್ ಅಲ್ಲಿ ಮಾಡೇ ಇರ್ಲಿಲ್ಲ ಅದು. ಮತ್ತೆ 24 hours ಬೆಗ್ಗರ್ ಆಗಿರೋದು, ಮತ್ತೆ ಬೆಗ್ಗರ್ ಆಗಿ ಮಾಲ್ಗೆ ಹೋಗೋದು, ಆಮೇಲೆ ಪಿಜ್ಜಾ ಶಾಪ್ ಹೋಗೋದು, ಇಡನ್ ಕ್ಯಾಮ್ರಾ ನಮ್ ಫ್ರೆಂಡ್ಸ್ ರೆಕಾರ್ಡ್ ಮಾಡ್ತಿರ್ತಾರ, ಅವೆಲ್ಲ ಯಾರು ಇನ್ನು ತುಂಬಾ ವಿಡಿಯೋಸ್ ಯಾರು ಮಾಡೇ ಇಲ್ಲ. ಮತ್ತೆ ಫ್ರೀ ಪಾನಿಪುರಿ ಕೊಡೋದು, ಫ್ರೀ ಐಸ್ ಕ್ರೀಮ್ ಕೊಡೋದು. ನನ್ ತಲೆಗೆ ಮಲ್ಕೋಬೇಕಾದ್ರೆ ಏನಾದ್ರು ಯೋಚನೆ ಮಾಡ್ತಾ ಇರ್ತೀನಿ. ನನ್ಗೆ ಆಲ್ಮೋಸ್ಟ್ ನನ್ಗೆ ಜಾಸ್ತಿ ಕಾನ್ಸೆಪ್ಟ್ ಗಳು ಹೊಡೆಯೋದೇ ಮಲ್ಕೊಳ್ಳೋ ಟೈಮಲ್ಲಿ. ಮಲ್ಕೋಬೇಕಾದ್ರೆ ಏನಾದ್ರು ಒಂದ್ ತಲೆಗೆ ಬರುತ್ತೆ, ಅದನ್ನ ಎದ್ಬಿಟ್ಟು ಮಲ್ಗಿರೋನ್ ಎದ್ದಿ ನೋಟ್ಗೆ ಹಾಕೋತೀನಿ ಫೋನ್ಗೆ. ಬೆಳಗ್ಗೆ ಎದ್ದು ನೋಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋ ವಾರಕ್ಕೆ ಒಂದು ವಿಡಿಯೋ ಮಾಡ್ತೀನಲ್ವಾ ಮೇನ್ ಚಾನಲ್ ಅಲ್ಲಿ, ನಾನು ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀನಿ ಅಂತ ನನ್ಗೆ ತಲೆಲೇ ಇರಲ್ಲ. ನಂದು ಒಂದು ದೊಡ್ಡ ನೋಟ್ ಐತೆ ಫೋನಲ್ಲಿ, ತೆಗಿತೀನಿ ಯಾವ್ದ್ ಮಾಡ್ಬೋದು ಈ ವಾರಕ್ಕೆ, ಯಾವ್ದ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ಮಾಡ್ತೀನಿ. ರಾತ್ರಿ ಎಲ್ಲ ಬಂದಿದ್ದ ಐಡಿಯಾಸ್ ಎಲ್ಲ ಡಿಸೈಡ್ ಮಾಡೋದು, ಆಮೇಲೆ ಯಾವಾಗಾದ್ರೂ ಡಿಸೈಡ್ ಮಾಡ್ಬಿಟ್ಟು ಹಾಕೋದು. ಈ ಟ್ರಾನ್ಸ್ಜೆಂಡರ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಅಂದ್ರೆ ನಾನು ಅದನ್ನ ಅಂದ್ರೆ ಅವ್ರ ಕಷ್ಟಗಳನ್ನ ತೋರ್ಸ್ಬೇಕಿತ್ತು ಜನಕ್ಕೆ. ಏನಂತಂದ್ರೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಬೆಗ್ಗರ್ ಆಗಿರ್ಬೋದು, ಅವ್ರಗಳಿಗೆ ಲೈಫ್ ಅಲ್ಲಿ ತುಂಬಾ ಕಷ್ಟಗಳಿರುತ್ತೆ. ಅದು ದುಡ್ಡು ಅಂತಾನೆ ಅಲ್ಲ, ಮೇನ್ ಆಗಿ ನಾವ್ ಜನಕ್ಕೆ ಏನ್ ಅನ್ಕೋತಾರೆ ಅವ್ರ ದುಡ್ಡು ಪ್ರಾಬ್ಲಮ್ ಇರ್ಬೋದು ಅಂತ. ಅದಕ್ಕಿಂತ ಜಾಸ್ತಿ ಜನ ಅವ್ರನ್ನ ಟ್ರೀಟ್ ಮಾಡೋ ರೀತಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಅವ್ರ ತರನೇ ನಾವು ಬದುಕಿ ತೋರಿಸ್ಬೇಕಿತ್ತು. ನಾನ್ ಕಂಪ್ಲೀಟ್ ಆಗಿ ಶೇವ್ ಮಾಡಿ ಫುಲ್ಲು ಮೇಕಪ್ ಮಾಡಿಸ್ಕೊಂಡು, ಮೇಕಪ್ ಆರ್ಟಿಸ್ಟ್ ಹತ್ರ ಎಷ್ಟು ಒಂದು 3 hours ಮೇಕಪ್ ಮಾಡಿಸ್ಕೊಂಡು ಪಬ್ಲಿಕ್ ಅಲ್ಲಿ ನಾನ್ ಕ್ಯಾಮ್ರಾನೇ ಇಟ್ಕೊಂಡಿಲ್ಲ ಅವತ್ತು. ನನ್ನ ಫ್ರೆಂಡ್ಸು ಎರಡ್ ಕಡೆ ಶೂಟ್ ಮಾಡ್ತಿದ್ರು, ಇಬ್ರು. ಒಂದು ಆಂಗಲ್ ಅಲ್ಲಿ ಒಬ್ರು, ಇನ್ನೊಂದು ಆಂಗಲ್ ಅಲ್ಲಿ ಒಬ್ರು. ಫಸ್ಟ್ ನಾನು ಹೋಗಿ ಜನದ ಹತ್ರ ಶಾಪ್ಗಳಲ್ಲಿ ಕೆಲಸ ಕೇಳಿದೆ. ಟ್ರಾನ್ಸ್ಜೆಂಡರ್ ವಾಯ್ಸ್ ಸೇಮ್ ಟ್ರಾನ್ಸ್ಜೆಂಡರ್ ತರನೇ ಬರಬೇಕು, ಫುಲ್ ನ್ಯಾಚುರಲ್. ಅದು ಒಂಚೂರು ಎಲ್ಲೂ ಕೂಡ ಸ್ಕ್ರಿಪ್ಟ್ ಆತರ ಏನು ಇಲ್ಲ, ನ್ಯಾಚುರಲ್ ಆಗಿ ಮಾಡಿರೋದು. ನಾನ್ ವಿಡಿಯೋದಲ್ಲಿ ಒಂದ್ 6-7 ಅಂಗಡಿ ಹಾಕಿರ್ಬೋದು, ನಾನೊಂದ್ 20-25 ಅಂಗಡಿ ಕೇಳಿದೀನಿ. ಕೆಲವು ಸಲ ಏನಾಗುತ್ತೆ, ಮೈಕು ರೆಕಾರ್ಡ್ ಆಗಲ್ಲ, ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ರೋಡ್ ಮೈಕು, ಅದ್ರಲ್ಲಿ ರೆಕಾರ್ಡ್ ಆಗಿರೋದಷ್ಟೇ ನಾನು ಹಾಕಿರೋದು. ಮತ್ತೆ ಎಷ್ಟು ವಿಡಿಯೋ ಎಷ್ಟು ಬೇಕು ಅಷ್ಟೇ ಹಾಕಿರೋದು. ಒಬ್ರು ಕೂಡ ಕೆಲಸ ಕೊಡ್ತೀವಿ ಅಂತ ಅಂದಿಲ್ಲ. ಅದಾದ್ಮೇಲೆ ಏನಾಯ್ತು, ನೆಕ್ಸ್ಟ್ ನಾನು ಕೆಲಸ ಕೊಡ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೆ, ನಂದು MBA ಇತ್ತಲ್ವಾ, MBA ರೆಸ್ಯೂಮ್ ಇಟ್ಕೊಂಡು ಹೋಗಿ ಕೇಳೋಣ ಅಂತ ಅನ್ಕೊಂಡಿದ್ದೆ ಯಾವ್ದಾದ್ರು IT ಆಫೀಸಲ್ಲಿ. ಬಟ್ IT ಆಫೀಸಲ್ಲಿ ಬಿಡ್ಲಿಲ್ಲ, ಅಲ್ಲಿ ವಿಡಿಯೋ ಮಾಡಕ್ಕೂ ಬಿಡ್ಲಿಲ್ಲ, ಅದನ್ನ ವಿಡಿಯೋలో ಹಾಕಕ್ ಆಗ್ಲಿಲ್ಲ, ಅದೊಂದು ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಏನ್ ಮಾಡಿದೆ, ಕೆಲಸ ಕೊಡ್ಲಿಲ್ಲ ಅಲ್ವಾ. ನೆಕ್ಸ್ಟ್ ಏನ್ ಮಾಡೋದು, ಜನದ ಹತ್ರ ಕೇಳೋಣ ಅನ್ಬಿಟ್ಟು ಸಿಗ್ನಲ್ ಅಲ್ಲಿ ಕೇಳಕ್ ಸ್ಟಾರ್ಟ್ ಮಾಡಿದೆ. ಸಿಗ್ನಲ್ ಅಲ್ಲಿ ಕೇಳಿದ್ರು ಅಷ್ಟು ಗಾಡಿಗಳು, ಅಷ್ಟು ವೆಹಿಕಲ್ಸ್ ನ ಕೇಳಿದೆ. ಒಂದ್ 5 rupees ಸಿಕ್ತ ಅಷ್ಟೇ. ನಾನು ಒಂದ್ 2 hour ಕೇಳಿ 2 hours ಅಲ್ಲಿ 5 rupees ಅಷ್ಟೇ ಕೇಳಿದ್ದು. ಅಂದ್ರೆ ಜೆನ್ಯೂನ್ ಆಗಿ ನಾನು ಹಿಂಸೆ ಮಾಡ್ತಿರ್ಲಿಲ್ಲ, ಹೋಗಿ ಕೇಳ್ತಿದ್ದೆ, ಯಾರು ಕೊಡ್ತಿರ್ಲಿಲ್ಲ. ಸೊ ಅವಾಗ ನನಗೆ ಒಂದು ರಿಯಾಲಿಟಿ ಅರ್ಥ ಆಯ್ತು, ಇವ್ರಿಗೆ ಇಷ್ಟೊಂದು ಟ್ರಾನ್ಸ್ಜೆಂಡರ್ ಇಷ್ಟೊಂದು ಕಷ್ಟ ಆಯ್ತಾ ಲೈಫಲ್ಲಿ. ಮತ್ತೆ ಆ ವಿಡಿಯೋ ನೋಡಿ ಎಷ್ಟು ಜನ ಟ್ರಾನ್ಸ್ಜೆಂಡರ್ ಮೆಸೇಜ್ ಮಾಡಿದ್ರು ಅಂದ್ರೆ ನಂಗೆ ಇನ್ಸ್ಟಾದಲ್ಲಿ, ಅಣ್ಣ ನೀವು ನನ್ ಕಷ್ಟ ತೋರ್ಸಿದ್ರಿ, ನಿಮ್ ವಿಡಿಯೋ ನೋಡಿ ತುಂಬಾನೇ ಇಷ್ಟ ಆಯ್ತು. ಎಷ್ಟೊಂದ್ ಜನ ಇನ್ಸ್ಟಾದಲ್ಲಿ ಈಗ್ಲೂ ಕೂಡ ಎಷ್ಟೊಂದ್ ಮೆಸೇಜಸ್ ಬರುತ್ತೆ ನನ್ಗೆ ಆ ವಿಡಿಯೋ ನೋಡ್ಬಿಟ್ಟು. ಬರೀ ಟ್ರಾನ್ಸ್ಜೆಂಡರ್ ಅಂತಾನೆ ಅಲ್ಲ, ಹುಡುಗರು, ಸ್ಟೂಡೆಂಟ್ಸ್ಗಳು, ಎಷ್ಟೋ ಜನ ಹೆಣ್ಮಕ್ಳು, ಅಣ್ಣ ನಿಮ್ದು ಆ ವಿಡಿಯೋ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು, ತುಂಬಾ ನಮ್ಗಳುನೇ ಬಂದ್ಬಿಡ್ತು ಅಂತ ಎಲ್ಲ ಮೆಸೇಜ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ, ನಡ್ಕೊ ಹೋಗ್ಬೇಕಾದ್ರೆ ಜನ ನೋಡೋ ರೀತಿನೂ ಒಂಥರ ಎಸಿಟೇಟ್ ಆಗುತ್ತೆ ನಮ್ಗೆ. ಈಗ ನಾನು ಟ್ರಾನ್ಸ್ಜೆಂಡರ್ ಆಗಿ ಅವತ್ತು ಫುಲ್ ಇದ್ದೆ ಅಲ್ವಾ, ಒಂಥರ ಜನ ಒಂಥರ ನೋಡ್ತಿರ್ತಾರೆ, ಅದೆಲ್ಲ ನಮ್ಗೆ ಫೀಲ್ ಆಗುತ್ತೆ, ಅನ್ಕಂಫರ್ಟ್ ಅನ್ಸುತ್ತೆ. ಈಗ ನಾನೊಬ್ಬ ಮನುಷ್ಯ, ಒಂದ್ ಸ್ವಲ್ಪ ಎಲ್ಲೋ ಒಂಚೂರು ಬಟ್ಟೆ ಹರಿದೋಗ್ಬಿಟ್ಟಿರುತ್ತೆ, ಎಲ್ಲೋ ನಡ್ಕೊ ಹೋಗ್ತಿರ್ತೀವಿ, ಏನೋ ಕೈ ಎತ್ಬಿಟ್ಟು ಇಲ್ಲ ಹರಿದೋಗಿರುತ್ತೆ. ನಮ್ಗೆ ಒಂದು ಯಾರಿಗೆ ಆದ್ರೂ ಒಂದು ಎಸಿಟೇಷನ್ ಇರುತ್ತೆ, ಈ ಬಟ್ಟೆ ಹರಿದೋಗ್ಬಿಟ್ಟೆ ಯಾರು ನೋಡ್ತಾರ ಅಂತ. ಯಾರು ನೋಡ್ಬಿಟ್ರೆ ಒಂಚೂರು ಏನೋ ಎಸಿಟೇಷನ್ ಆಗುತ್ತೆ. ಅಂತರದಲ್ಲಿ ಅವ್ರನ್ನ ಏನೋ ಒಂದ್ ಬೇರೆ ರೀತಿಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗ್ಬೇಡ ಅನ್ನೋದು ನನ್ಗೆ ಆ ವಿಡಿಯೋ ಮಾಡಿದಾಗ ಅರ್ಥ ಆಯ್ತು. ಆ ತರ ವಿಡಿಯೋಸ್ ಮಾಡಿದಾಗ ತುಂಬಾನೇ ಕಲಿಬಹುದು ನಾವು. ಯಾಕಂತಂದ್ರೆ ನಾವು ಫಿಲಮ್ ಅಲ್ಲ, ಇದು ಆಕ್ಟ್ ಮಾಡ್ತಿಲ್ಲ ನಾವು. ಅವ್ರು ಡೈಲಾಗ್ ಹೇಳ್ತಾರೆ, ನಾವು ಡೈಲಾಗ್ ಹೇಳ್ತಿಲ್ಲ, ನಾವು ಸಮಾಜದಲ್ಲಿ ಆ ವಿಡಿಯೋನ ಮಾಡ್ತಿದೀವಿ. ಅದಕ್ಕೆ ಯೂಟ್ಯೂಬ್ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ರಿಯಾಲಿಟಿ ಅದು, ನಾವು ರಿಯಾಲಿಟಿನ ತೋರಿಸ್ತೀವಿ ಜನಕ್ಕೆ. ಬೆಗ್ಗರ್ ಆಗಿದಾಗ್ಲೂ ಅಷ್ಟೇನೆ, ಬೆಗ್ಗರ್ಗಳನ್ನ ಎಷ್ಟು ಕಷ್ಟ ಇರುತ್ತೆ, ಒಂದು ಊಟಕ್ಕೆ ಎಷ್ಟು ಕಷ್ಟ ಬೀಳ್ಬೇಕು ಅವರು. ಅವ್ರಿಗೇನ್ ಆಸೆ ಇರಲ್ಲ ಅವ್ರು ಬೆಗ್ಗರ್ ಆಗ್ಬೇಕು ಅಂತ, ದುಡ್ಡು ತಿನ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಯಾರು ಕೆಲಸ ಕೊಟ್ಬಿಡ್ತಾರೆ? ಈಗಿನ ಸಮಾಜದಲ್ಲಿ ಎಷ್ಟೋ ಜನ ಡಿಗ್ರಿ ಹೋಲ್ಡರ್ಸ್ಗಳು, MBA ಮಾಡಿರೋರು, ಇಂಜಿನಿಯರ್ಸ್ ಗಳಿಗೆ ಕೆಲಸ ಸಿಗ್ತಿರಲ್ಲ.
ನಾವ್ ಈಸಿಯಾಗಿ ಹೇಳ್ಬಿಡ್ತೀವಿ ದುಡ್ಕೋ ತಿನ್ಬೋದು ಅವನು ಅಂತ. ಕೆಲವೊಂದ್ಸಲ ಲೈಫಲ್ಲಿ ಆತರ ಸಿಚುವೇಶನ್ ಇರುತ್ತೆ, ಅದ್ಬಿಟ್ಟು ಬೇರೆ ಆಪ್ಷನ್ ಇರಲ್ಲ ಅವ್ರಿಗೆ. ಆ ಬೆಗ್ಗರ್ ಆಗಿದ್ದಾಗ ನಿಮಗೆ ಜನರು ದುಡ್ಡು ಕೇಳ್ದಾಗ ಕೊಡ್ತಾ ಇದ್ರ? ಬೆಗ್ಗರ್ ಆಗಿದಾಗ ನಾನು ದೇವಸ್ಥಾನದ ಹತ್ರ ಕೂತಿದ್ದೆ, ಅಂದ್ರೆ ಬೆಗ್ಗರ್ಸ್ ಗಳ ಜೊತೆನೆ ನಾನು ಒಬ್ಬ ಕೂತಿದ್ದೆ. ಅಂದ್ರೆ ಒಂದು 5-10 rupees ಕೊಟ್ಟಿದ್ರು ನನ್ಗೆ. ಜಾಸ್ತಿ ಹೊತ್ತು ಕೂತಿರ್ಲಿಲ್ಲ ನಾನು, ಒಂದು 45 minutes ಕೂತಿದ್ದೆ. 10 rupees ಏನೋ ಕೊಟ್ಟಿದ್ರು ಅನ್ಸುತ್ತೆ ನನಗೆ. ಅಲ್ಲೇನಾದ್ರೂ ಸ್ವಲ್ಪ ನೆಗೆಟಿವ್ ಆಗಾಯ್ತಾ, ಅಯ್ಯೋ ಯಾಕಾದ್ರೂ ಮಾಡ್ತಾ ಇದನ್ನ ಅಂತ? ಇಲ್ಲ ನನ್ಗೆ ಯಾವತ್ತು ನಾನು ಯಾವ ವಿಡಿಯೋ ಮಾಡಿದಾಗ್ಲೂ ಆತರ ಅನ್ಸಿಲ್ಲ. ಅಂದ್ರೆ ನನ್ ಮನ್ಸಿಗೆ ಬೇಜಾರಾದ್ರೆ ನಾನು ಒಂದು ಕ್ಯಾರೆಕ್ಟರ್ ನ ಮಾಡ್ತಿದೀನಿ ಇವಾಗ ಅಂತ ಅನ್ಕೋತೀನಿ. ಅಂದ್ರೆ ಅವ್ರ ತರ ಬದುಕ್ತಿದೀನಿ ನಾನು. ಅವ್ರು ನನ್ ವಿಕಾಸ್ಗೆ ಅವಮಾನ ಮಾಡ್ತಿಲ್ಲ, ಒಬ್ಬ ಭಿಕ್ಷುಕನ್ಗೆ ಅವಮಾನ ಮಾಡ್ತಿದಾರೆ. ಅಂದ್ರೆ ಸಮಾಜ ಹೆಂಗೆ ಅಂತಂದ್ರೆ ನೀನ್ ಯಾವ ಲೆವೆಲ್ ಅಲ್ಲಿ ಇದೆಯಾ ಅದಕ್ ಮಾತ್ರ ಬೆಲೆ. ಅಂದ್ರೆ ನಾನೊಬ್ಬ ಯೂಟ್ಯೂಬರ್ ಅಂತ ನನಗ್ ಬೆಲೆ. ಈಗ ನಾನು ಯೂಟ್ಯೂಬರ್ ಇಲ್ಲ ಅಂದ್ರೆ ನನಗೆ ಬೇರೆ ತರ ನೋಡ್ತಾರೆ ಜನ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೋಬಹುದು. ಇನ್ನು ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಸ್ಮಶಾನಕ್ಕೆ ಹೋಗ್ಬಿಟ್ಟು ಊಟ ಮಾಡೋದು ಕುತ್ಕೊಂಡು, ಅದೆಲ್ಲ ಹೆಂಗ ಐಡಿಯಾ ಬಂದಿದ್ದು? ಅದೊಂಥರ ನಮ್ಗೆ ಏನು ಗೊತ್ತಾಗಿ ಎಷ್ಟೋ ಜನ ಕೇಳ್ತಾರೆ, ನೀವು ಗೋಸ್ಟ್ ರನ್ ಮಾಡ್ಬೇಕಾದ್ರೆ ನಕ್ಕೋ ಮಾಡ್ತೀರಾ, ಫನ್ನಿ ಆಗಿ ಮಾಡ್ತೀರಾ. ನನ್ಗೇನ್ ಗೊತ್ತಾ, ನಾನು ಯೂಟ್ಯೂಬ್ ನ ಇಷ್ಟಪಟ್ಟು ಮಾಡ್ತೀನಿ, ಮತ್ತೆ ಹಿಂಗೆ ಮಾಡ್ಬೇಕು ಅಂತ ಮಾಡಲ್ಲ ನಾನು. ನನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತೀವಿ. ಈಗ ಸ್ಮಶಾನದಲ್ಲಿ ನಮಗೂ ಒಂಚೂರು ಭಯ ಇದ್ದೇ ಇರುತ್ತೆ. ಸ್ಮಶಾನದಲ್ಲಿ ಕುತ್ಕೊಂಡು ಊಟ, ನಾವ್ ಸ್ಮಶಾನದಲ್ಲಿ ಕುತ್ಕೊಂಡು ಗೋರಿ ಮೇಲೆ ಊಟನೂ ಮಾಡಿದೀವಿ, ಗೋರಿ ಮೇಲೆ ಅಡುಗೆನೂ ಮಾಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ಒಬ್ನೇ ಸ್ಮಶಾನದಲ್ಲಿ ಟೆಂಟ್ ಹಾಕೊಂಡಿದ್ದೆ ನಾನು, ಒಬ್ನೇ ಫುಲ್ ನೈಟ್. ಅವಾಗ ಹೆವಿ ಭಯ ಪಟ್ಟಿದ್ದೆ ನಾನು, ಸಖತ್ ಫಸ್ಟ್ ಟೈಮ್ ಮಾಡಿದ್ ನಾನು. ಅದು ಭಯ ಆಗ್ಬಿಟ್ಟಿದ್ ನನ್ಗೆ ಹೆವಿ. ಒಬ್ನೇ ಬೇರೆ ಇದ್ದೆ. ಒಂದ್ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹಿಂಗ್ ಮಲ್ಕೊಂಡ್ರೆ ಏನೇನೋ ಸೌಂಡ್ ಬರುತ್ತೆ. ಒಂದ್ ಸಣ್ಣ ಹಾರರ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಹಾರರ್ ಆಗಿ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ. ನಾನು ಒಂದ್ ಸ್ವಲ್ಪ ಕಡೆ ಒಂದ್ ಸ್ವಲ್ಪ ಹೆವಿ ಭಯ ಆಗಿರೋದು ಅಂತಂದ್ರೆ ಒಂದ್ಸಲ ಅಂದ್ರೆ ನಾವು ದೆವ್ವ ನೋಡಿದೀನಿ ಅಂತ ಹೇಳ್ತಿಲ್ಲ. ಕೆಲವೊಂದಷ್ಟು ಜನ ಇನ್ನೊಂದು ಗೋಸ್ಟ್ ಹಂಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜನಕ್ಕೆ ದೆವ್ವ ತೋರಿಸ್ತಾರೆ. ಯಾವ ತರ ತೋರಿಸ್ತಾರೆ ಅಂತಂದ್ರೆ ಯಾರೋ ಒಬ್ಬಂಗೆ ಅವನ ಕಡೆ ಅವನ್ಗೆ ಬಟ್ಟೆ ಹಾಕಿರ್ತಾರೆ, ಬ್ಲಾಕ್ ಕಲರ್ ಡ್ರೆಸ್, ಅವ್ನು ಓಡಾಡ್ತಿರ್ತಾನೆ, ಇವ್ರು ಟಾಸ್ ಬಿಡ್ಕೊಂಡು ಎದ್ರಕೋತಿರ್ತಾರೆ. ನಂಗೆ ಆತರ ಎಲ್ಲ ಮಾಡಕ್ ಇಷ್ಟ. ನ್ಯಾಚುರಲ್ ಆಗಿ ಏನಾಯ್ತು ಅದನ್ನ ತೋರಿಸ್ತೀವಿ. ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, ನಾವು ಒಂದು ಹಾಂಟೆಡ್ ಲೊಕೇಶನ್ ಹೋಗಿರ್ತೀವಿ, ಯಾವ್ದೋ ಒಂದ್ ಪಾಳ್ ಬಿದ್ದಿರೋ ಮನೆ, ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ, ಆ ಊರವರು ಇಲ್ಲಿ ಹೋಗ್ಬೇಡಿ ಆತರ ಎಲ್ಲ ಹೇಳಿರ್ತಾರೆ. ಕೆಲವು ಟೈಮ್ ನಾವು ನಡ್ಕೊ ಹೋಗ್ತಾ ಇರ್ತೀವಿ, ಏನೋ ಒಂಚೂರು ಸೌಂಡ್ ಆಗ್ಬಿಡುತ್ತೆ. ಅಂದ್ರೆ ಅದು ಏನೋ ಇರ್ಬೋದು, ಅನಿಮಲ್ ಇರ್ಬೋದು, ಇವಾಗ ಕೊತ್ತಿ ಇರ್ಬೋದು, ಏನೋ ಇರ್ಬೋದು, ಬಟ್ ನಮ್ಗೆ ಗೊತ್ತಿಲ್ಲ. ಅವಾಗ ಒಂಚೂರು ಭಯ ಆಗುತ್ತೆ. ಆತರ ಒಂದ್ ಟೈಮು ಎಲ್ಲ ಯಾವ್ದೋ ಒಂದ್ ದೊಡ್ಡ ಗುಡ್ಡದ ಭೂತ ಅಂತ ಒಂದ್ ವಿಡಿಯೋ ಮಾಡಿದ್ದೆ ನಾನು. ಕ್ರೇಜಿಯಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಒಂದ್ 5 ಜನ ಫ್ರೆಂಡ್ಸ್ ಇದ್ವಿ, ಪಂಜೆಲ್ಲ ಹಿಡ್ಕೋಗಿದ್ವಿ ನಾವು. ಚಿರತೆ ಬರುತ್ತೆ ಅಂದಿದ್ರಲ್ಲಿ, ಅದಕ್ಕೆ ಪಂಜಿರ್ಲಿ ಸೇಫ್ಟಿಗೆ ಅಂತ. ಆ ಗುಡ್ಡದ ಭೂತ ವಿಡಿಯೋ ಮಾಡ್ಬೇಕಾದ್ರೆ ಇವಾಗ ಜಸ್ಟ್ ಅವಾಗ ತಾನೇ ಎಂಟರ್ ಆಗ್ತಾ ಇದೀವಿ. ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಹಿಂಗ್ ಹೋಗ್ತಾ ಇದೀನಿ, ಬನ್ನಿ ಒಳಗ್ ಹೋಗೋಣ ಇವಾಗ ಹಾಂಟೆಡ್ ಲೊಕೇಶನ್ಗೆ ಅಂತ. ಪಟ್ಟಂತೇನೋ ಬೀಳ್ತು, ಗರಿನೋ ಏನೋ ಬೀಳ್ತು ತೆಂಗಿನ ಮರದಲ್ಲಿ. ಅದು ಓಪನ್ ಫೀಲ್ಡ್ ತರ ದೊಡ್ಡ ಗುಡ್ಡ ಎಲ್ಲ ಐತಲ್ಲಿ. ಎಲ್ರು ಒಂದ್ ಸೆಕೆಂಡ್ ನಮ್ ಫ್ರೆಂಡ್ಸ್ ಎಲ್ರು ನಡ್ಕೊ ಹೋಗ್ತಿದ್ರು, ಹಂಗೆ ಫಾಸ್ ಆದ್ರು, ಯಾರು ಮಾತಾಡ್ತಿಲ್ಲ, ಎಲ್ರಿಗೂ ಭಯ ಆಗ್ತಿ. ನನ್ ಗೊತ್ತಾಯ್ತು ಇವ್ರು ಎದ್ರಿಗೋ ಬಿಡ್ತಾರೆ, ಮುಂದಕ್ಕೆ ಬರಲ್ಲ ಅನ್ಬಿಟ್ಟು ಏನಿಲ್ಲ ಗರಿ ಮುಂದೆ ನಡೀರಿ ಅನ್ಬಿಟ್ಟು ಹಂಗೆ ಹೋದ್ರು. ಕೆಲವು ಸಲ ಭಯ ಆಗ್ಬಿಡುತ್ತೆ. ಅಂದ್ರೆ ಏನು ಮಾಡಕ್ಕಾಗಲ್ಲ, ಎಲ್ಲರ ಮನುಷ್ಯ ಅಂದ್ಮೇಲೆ ಭಯ ಇದ್ದೇ ಇರುತ್ತೆ. ಬಟ್ ಹೆಂಗೆ ಇದು ಅಂತ, ಐ ಮೀನ್ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಐಡಿಯಾಸ್ ಗಳು ಬರೋದು, ಅಷ್ಟ್ ಭಯ ಆದ್ರೂ ಹೋಗಿ ಮಾಡ್ಬೇಕು ಅಂತ. ನನ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಅದು ಡಿಫ್ರೆಂಟ್ ಆಗಿ ಐತೆ ಅನ್ಸಿದ್ರೆ ಮಾಡಕ್ ಇಷ್ಟ ಆಗದ್ ನನಗೆ. ಇನ್ನೊಂದ್ ಏನಂತ ಅಂದ್ರೆ ನನ್ಗೆ ಮೇನ್ ಚಾನಲ್ ಅಲ್ಲಿ ನಾನ್ ಮಾಡೋದೆಲ್ಲ ಆತರ ವಿಡಿಯೋಸೇ. ಕೆಲವು ಟೈಮ್ ನನ್ ಸೆಕೆಂಡ್ ಚಾನಲ್ ತೆಗ್ದಿದ್ದು ರೀಸನ್ ಏನಂತ ಅಂದ್ರೆ, ಈಗ ಸೆಕೆಂಡ್ ಚಾನಲ್ ಅಲ್ಲಿ ಡೈಲಿ ಲಾಗ್ಸ್ ಆಗ್ತಿದ್ದೀನಿ. 3 ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿ. ಅದು ನನಗೆ ಅದು ಮಾಡಕ್ಕೆ ಸಖತ್ ಇಷ್ಟ, ನಾನ್ ಮಾಡ್ಲೇಬೇಕು ಅನ್ನೋ ಪ್ಯಾಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಲಿಲ್ಲ. ನನ್ ಹಾಕದೆ 4 ವಿಡಿಯೋಸ್ ಮೇನ್ ಚಾನಲ್ ಅಲ್ಲಿ. 4 ವಿಡಿಯೋನು ಚೆನ್ನಾಗೇ ಓಡುತ್ತೆ, ಬಟ್ ಆದ್ರೆ ನಾನು ಕ್ವಾಲಿಟಿ ವಿಡಿಯೋಸ್ ಹಾಕ್ತೀನಿ 4. ಸೊ ಖರ್ಚೆಲ್ಲ ಆಗ್ಬಿಡುತ್ತೆ, ಇವಾಗ ಬಂದಿರೋ ಇನ್ಕಮ್ ಎಲ್ಲ ಖರ್ಚಾಗ್ಬಿಡುತ್ತೆ ಅದಕ್ಕೆ. ಸೊ ಲೈಫ್ ಅಲ್ಲೇ ಇರುತ್ತೆ ಅಂತ ನನ್ಗೆ ಗೊತ್ತಾಯ್ತು. ನಾನ್ ಬರೀ ಅಲ್ಲಿ ಮಾಡಿದ್ ಬಂದಿದ್ ಇನ್ಕಮ್ ನ ಅಲ್ಲಿಗೆ ಆಗ್ತಾ ಇದ್ರೆ ನನ್ ಲೈಫ್ ಹಿಂಗೇ ಇರುತ್ತೆ. ಮತ್ತೆ ನಾನು ಇನ್ನೊಂದು ನನ್ನ ತಲೆ ಬೇಜಾನ್ ಐಡಿಯಾಸ್ ಐತೆ, ದೊಡ್ಡದಾಗಿ ಏನೋ ವಿಡಿಯೋಸ್ ಮಾಡೋದು. ಅದಕ್ಕೆ ಬಜೆಟ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಸರಿ ಇನ್ನೊಂದು
ತುಂಬಾ ಜನ ನಮ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಅಷ್ಟೇನೆ ಡೈಲಿ ಲಾಗ್ ಮಾಡಿ ಬ್ರೋ. ಇವಾಗ ತುಂಬಾ ಜನಕ್ಕೆ ಅದು ಇಷ್ಟ ಆಗುತ್ತೆ, ಡೈಲಿ ಲಾಗ್ಸ್ ಮಾಡಿ ಬ್ರೋ ನೀವು ಅಂತ. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು 3 ತಿಂಗಳಾಯ್ತು ಅಷ್ಟೇ ನಾನು ಸ್ಟಾರ್ಟ್ ಮಾಡಿ. ಫಸ್ಟ್ ಇತ್ತು ಸುಮ್ನೆ ಒಂದ್ ಚಾನಲ್ ತೆಗ್ದೆ, ಚಾನಲ್ ನ ತಿಂಗಳಿಗೆ 1 ವಿಡಿಯೋ 2 ವಿಡಿಯೋ ಆಗ್ತಿದೆ, ಟೈಮ್ ಇರ್ಲಿಲ್ಲ. ನಾನ್ ಡಿಸೈಡ್ ಮಾಡಿದೆ ಇಲ್ಲ ದಿನ ಒಂದ್ ಹಾಕೋಣ, ಇದು ಟೈಮ್ ಕೊಡೋಣ ಅಂದ್ಬಿಟ್ಟು ಹಾಕ್ತೆ. 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಿದೀನಿ. ಚೆನ್ನಾಗೇ ಹೋಗ್ತಾ ಇದೆ, ಎಲ್ಲರೂ ಜನಕ್ಕೆ ಇಷ್ಟ ಆಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಮತ್ತೆ ಇದರಿಂದ ಏನಾಗುತ್ತೆ, ಇದ್ರಲ್ಲಿ ಬಂದಿದ್ ಇನ್ಕಮ್ ನಾನು ಮೇನ್ ಚಾನಲ್ ಇನ್ವೆಸ್ಟ್ ಮಾಡ್ಬೋದು. ಈಗ ಅದೇ ನೀವೊಂದು ವಿಡಿಯೋದ ಹೇಳ್ತಿದ್ರಲ್ಲ, ಅಂದ್ರೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದೆ ನಾನು. ಅದನ್ನ ನಾನು ಕೇಳಲೇಬೇಕು ಆಕ್ಚುಲಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ, ನಾನು ಜನಕ್ಕೆ ಏನಂತ ಅಂದ್ರೆ, ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ಏನ್ ದೊಡ್ಡ ವಿಷಯ ಅಲ್ಲ. ತುಂಬಾ ಜನ ಏನ್ ಅನ್ಕೋತಾರೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ಹೆವಿ ಖರ್ಚಾಗ್ಬಿಡುತ್ತೆ, ಕಾಸ್ಟ್ಲಿ. ಏನಿಲ್ಲ, ನೀವು 1 ತಿಂಗಳು ಮುಂಚೆದ್ನ ಇವಾಗ್ಲೇ ಬುಕ್ ಮಾಡಿದ್ರೆ 1,500-2,000 ಫ್ಲೈಟ್ ಟಿಕೆಟ್ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಅಂದ್ರೆ ಕರೆಕ್ಟ್ ಆಗಿರೋ ವೆಬ್ಸೈಟ್ ಅಲ್ಲಿ ನೋಡ್ಬೇಕು ನೀವು, ಸ್ಕೈ ಸ್ಕ್ಯಾನರ್ ಆ ತರದ್ರಲ್ಲಿ ಕಡಿಮೆ ಸಿಗುತ್ತೆ. ಅಂದ್ರೆ ಯಾವ್ದಾದ್ರು ನಿಮ್ಗೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ, ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಹೇಳ್ತಿಲ್ಲ ನಾನು, ಎಲ್ಲಾರು ಬೇರೆ ಸಣ್ಣ ಅಕ್ಕಪಕ್ಕ ಸ್ಟೇಟ್ ಹೋಗಕ್ಕೆ ಫ್ಲೈಟ್ ಅಲ್ಲಿ ಹೋಗ್ಬೇಕು, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಸಿಗುತ್ತೆ ಆರಾಮಾಗಿ. 2,500-1,500 ಸಿಗುತ್ತೆ ಕ್ಲೀನ್ ಆಗಿ ಸರ್ಚ್ ಮಾಡಿದ್ರೆ. ನಾನು ಅದನ್ನ ಜನಕ್ಕೆ ತೋರಿಸ್ಬೇಕು ಅನ್ನೋದು ಒಂದ್ ತಲೆಯಲ್ಲಿತ್ತು. ಮತ್ತೆ ಅದನ್ನ ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಅದಕ್ಕೆ ಕಮ್ಮಿದು, ಮಧ್ಯಮ, ದುಬಾರಿ ಅಂದ್ರೆ 3 ಟಿಕೆಟ್ 3 ಫ್ಲೈಟ್ ಅಲ್ಲೂ ಒಂದೇ ವಿಡಿಯೋ ಅಲ್ಲಿ ಹಾಕೋಣ, 3 ಟ್ರಾವೆಲ್ ಮಾಡಿ ಅನ್ಬಿಟ್ಟು ವಿಡಿಯೋ ಪ್ಲಾನ್ ಮಾಡ್ತಿದ್ದೆ. ಅದಕ್ಕೆ ಏನಾಯ್ತು, ಎಕ್ಸ್ಪೆನ್ಸಿವ್ ಟಿಕೆಟ್ ಹೆವಿ ಕಾಸ್ಟ್ಲಿ ಇತ್ತು. ಸೊ ಅದನ್ನ ಬೇರೆ ತರ ಏನ್ ಮಾಡ್ಬೋದು ಅಂದ್ಬಿಟ್ಟು 3 ಏರ್ಲೈನ್ಸ್ ಅಲ್ಲಿ ಬುಕ್ ಮಾಡಿದೆ ನಾನು. ಏರ್ ಇಂಡಿಯಾ, ಇಂಡಿಗೋ, ಇನ್ನೊಂದು ಆಕಾಶ ಅನ್ಸುತ್ತೆ, ಮರ್ತೋಗಿದೀನಿ ಯಾವ್ದೋ ಒಂದು ಏರ್ಲೈನ್. 3 ಏರ್ಲೈನ್ಸ್ ಅಲ್ಲೂ ಟ್ರಾವೆಲ್ ಮಾಡಿ 3 ಏರ್ಲೈನ್ಸ್ ಡಿಫ್ರೆನ್ಸ್ ತೋರ್ಸೋಣ ಜನಕ್ಕೆ. ಚೆನ್ನಾಗಿರುತ್ತಲ್ಲ ಇದು, ಏರ್ಲೈನ್ಸ್ ಅಲ್ಲಿ ಹೆಂಗಿರುತ್ತೆ. ಇವಾಗ ನಾವು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಬಸ್ ಅಲ್ಲಿ ಪ್ರೈವೇಟ್ ಬಸ್ 3 ನೋಡ್ತೀವಿ ಯಾವ್ದಾದ್ರು ಬ್ರ್ಯಾಂಡ್. ಅದೇ ತರ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಡಿಫ್ರೆಂಟ್ ಏರ್ಲೈನ್ಸ್ ನೋಡ್ತೀವಿ, ಅದ್ರಲ್ಲಿ ಟ್ರಾವೆಲ್ ಮಾಡ್ಬಿಟ್ಟು ತೋರ್ಸೋಣ ಅನ್ಬಿಟ್ಟು ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. 3 ಫ್ಲೈಟ್ ಅಲ್ಲೂ ಟ್ರಾವೆಲ್ ಮಾಡಿದ್ದೆ. 3ದ್ರಲ್ಲಿ ಯಾವ ತರ ಫುಡ್ ಕೊಡ್ತಾರೆ, ಮತ್ತೆ ಸಿಟ್ಟಿಂಗ್ ಸ್ಪೇಸ್ ಹೆಂಗೈತೆ, ಮತ್ತೆ ಹಾಸ್ಪಿಟಾಲಿಟಿ ಹೆಂಗೆ ಕ್ರೂ ಮೆಂಬರ್ಸ್ ಹೆಂಗ್ ನೋಡ್ಕೋತಾರೆ ನಿಮ್ನ, ಊಟಕ್ಕೆ ಏನೇನ್ ಕೊಡ್ತಾರೆ, ವಾಶ್ರೂಮ್ ಸೈಜ್ ಎಷ್ಟೈತೆ ಫ್ಲೈಟ್ ಅಲ್ಲಿ, ಏರ್ಲೈನ್ಸ್ ಇಂದ ಏನಾದ್ರು ಡಿಫ್ರೆನ್ಸ್ ಆಗುತ್ತಾ, ಅದನ್ನೆಲ್ಲ ಚೆಕ್ ಮಾಡಿದ್ದೆ. ಅದೇನಾಯ್ತು ಅಂದ್ರೆ, ನಾನು ಅಂದ್ರೆ ಅದನ್ನ ಮಾಡಕ್ಕೆ ತುಂಬಾ ದಿನ ತಗೊಳುತ್ತೆ. ಎಷ್ಟು ದಿನ ಆಯ್ತು? ನಾನೇನಾಗಿತ್ತು ಅಂತಂದ್ರೆ, ಅದನ್ನ ವಿಡಿಯೋ ಮಾಡೋಣ ಅನ್ಬಿಟ್ಟು ಮುಂಬೈಗೆ ಹೋಗಿದಾಗ 1-2 ಏರ್ಲೈನ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದು ಏರ್ಲೈನ್ಸ್ ಮಾಡ್ಬೇಕಿತ್ತು, ಮಾಡೇ ಇರ್ಲಿಲ್ಲ. 1 ಇಯರ್ ಆದ್ಮೇಲೆ ಫ್ಲಾಶ್ ಆಯ್ತು ನನ್ಗೆ ಆ ವಿಡಿಯೋ. ಹಂಗೆ ಡ್ರೈವ್ ಅಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಡೆಲ್ಲಿಗೆ ಹೋಗಿದ್ದೆ ನಾನು. ಡೆಲ್ಲಿಗೆ ಹೋದಾಗ ಇನ್ನೊಂದು 2 ಮಾಡಿದೀನಲ್ವಾ, ಇನ್ನೊಂದು ಏರ್ಲೈನ್ಸ್ ಇವಾಗ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅವಾಗ ಮಾಡಿ, ಹಳೆ ವಿಡಿಯೋ ಜೊತೆಗೆ ಅಂದ್ರೆ 1 ಇಯರ್ ಬ್ಯಾಕ್ 2 ಏರ್ಲೈನ್ಸ್ ವಿಡಿಯೋ ಐತಲ್ಲ, ಅದ್ರ ಜೊತೆಗೆ ಈ ವಿಡಿಯೋನ ಸೇರಿಸಿ ಏರ್ಪೋರ್ಟ್ ಅಲ್ಲೇ ಕೂತ್ಕೊ ಎಡಿಟ್ ಮಾಡಿದೆ. ಟೈಮೇ ಇರ್ಲಿಲ್ಲ ನನ್ಗೆ ಅವತ್ತು. ಅಂದ್ರೆ ನಾಳೆ ಎವ್ರಿ ಫ್ರೈಡೆ ಅಪ್ಲೋಡ್ ಮಾಡ್ತೀನಲ್ವಾ, ನಾನು ಅದ್ರಲ್ಲಿ ಡೆಲ್ಲಿಯಿಂದ ವಾಪಸ್ ಬರೋ ಫ್ಲೈಟ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ. ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಅಲ್ಲೇ ಎಡಿಟ್ ಮಾಡಿದೆ ನಾನು. ಫೋನ್ ಅಲ್ಲಿ ಎಡಿಟ್ ಮಾಡೋದು? ಇಲ್ಲ, ಲ್ಯಾಪ್ಟಾಪ್ ಅಲ್ಲಿ. ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಒಳ್ಳೆ ವೈಫೈ ಕೊಟ್ಟಿದ್ರು, ಚೆನ್ನಾಗಿತ್ತು, ಸ್ಪೀಡ್ ಆಗಿತ್ತು. ಮತ್ತೆ ಚಾರ್ಜಿಂಗ್ ಸ್ಲಾಟ್ ಎಲ್ಲ ಇತ್ತು. ವಿಡಿಯೋದಲ್ಲೂ ತೋರಿಸಿದ್ದೀನಿ ಅದನ್ನ, ಇಲ್ಲೇ ಎಡಿಟ್ ಮಾಡ್ತೀನಿ ಇವತ್ತಿನ ವಿಡಿಯೋನ ಅಂತ. ಅಲ್ಲೇ ಎಡಿಟ್ ಮಾಡಿ ನೆಕ್ಸ್ಟ್ ಮನೆಗೆ ಬಂದ್ಬಿಟ್ಟು ಇನ್ ಸ್ವಲ್ಪ ಎಡಿಟಿಂಗ್ ಬೇಕಿತ್ತು, ಎಲ್ಲ ಮುಗಿಸಿ ನೆಕ್ಸ್ಟ್ ಡೇಗೆ ಅಪ್ಲೋಡ್ ಮಾಡಿದ್ದೆ. ಚೆನ್ನಾಗಿ ಹೋಯ್ತಾ ಅದು? ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಬಂತ? ಸೊ ಅಲ್ಲಿ ಗ್ಯಾಪ್ ಕೊಟ್ಟಿದ್ದು ಮತ್ತೆ ಅದಾದ್ಮೇಲೆ ಮಾಡಿರೋದು. ಈ ಮಿಸ್ಟರ್ ಬೀಸ್ಟ್ ಹೇಗ್ ಬಂತು? ನಮ್ಮದು ಏನಂತಂದ್ರೆ, ಈ ತರ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ನ ಇಂಗ್ಲಿಷ್ ಅಲ್ಲಿ ಒಬ್ರು ಮಿಸ್ಟರ್ ಬೀಸ್ಟ್ ಅಂತ ಇದ್ದಾರೆ. ಅವರು ನಂಬರ್ 1 ಯೂಟ್ಯೂಬರ್ ವರ್ಲ್ಡ್ ಅಲ್ಲೇ. ಜನಕ್ಕೆ ಕಮೆಂಟ್ ಆಗಕ್ ಸ್ಟಾರ್ಟ್ ಮಾಡಿದ್ರು, ಕನ್ನಡದ ಮಿಸ್ಟರ್ ಬೀಸ್ಟ್ ಅಂತ. ಅಂದ್ರೆ ಮಿಸ್ಟರ್ ಬೀಸ್ಟ್ ತರ ವಿಡಿಯೋಸ್ ಇರುತ್ತಲ್ಲ ನಂದು ಕೆಲವೊಂದು, ಈ ಗ್ಲಾಸ್ ಅಲ್ಲಿ ಕೂತ್ಕೊಳ್ಳೋದು, ಮಣ್ಣಲ್ಲಿ ಇರೋದು, ಅದೆಲ್ಲ ಮಿಸ್ಟರ್ ಬೀಸ್ಟ್ ಅವ್ರು ಮಾಡ್ತಿದ್ರು. ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ನೀವು ಮಾಡ್ತಿದ್ದ? ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ. ನನ್ಗೆ ಎಲ್ಲೂ ಹೇಳಿಲ್ಲ ನಾನು. ನನ್ನ ಫೇವರೇಟ್ ಯೂಟ್ಯೂಬರ್ ಬಂದು ಮಿಸ್ಟರ್ ಬೀಸ್ಟ್. ಅಂದ್ರೆ ಯೂಟ್ಯೂಬರ್ಸ್ ಅಲ್ಲೇ ನನಗೆ ಹೆವಿ ಇಷ್ಟ ಯಾರು ಅಂತಂದ್ರೆ ಮಿಸ್ಟರ್ ಬೀಸ್ಟ್. ನಮ್ ಕನ್ನಡ ಜನ ಅದನ್ನ ಕನ್ನಡದ ಮಿಸ್ಟರ್ ಬೀಸ್ಟ್ ಅಂತ ಕರೆಯೋದು ನಂಗೆ ಹೆವಿ ಖುಷಿ ಆಗುತ್ತೆ. ಇದು ಜನನೇ ಕೊಟ್ಟಿದಂತ ನೇಮ್. ಮತ್ತೆ ಚಾಲೆಂಜಿಂಗ್ ಸ್ಟಾರ್, ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್, ಬರೀ ಚಾಲೆಂಜಿಂಗ್ ಸ್ಟಾರ್ ಬೇರೆ, ಅಲ್ಲಿ ಆಲ್ರೆಡಿ ಚಾಲೆಂಜ್ ಸ್ಟಾರ್ ಇದಾರಲ್ಲ. ಓಕೆ, ಸೊ ಅದನ್ನು ಜನನೇ ಕೊಟ್ಟಿದ್ದ ನಿಮಗೆ? ಅದ್ರಲ್ಲೂ ಡಿ ಬಾಸ್ ಅವ್ರ ಹೆಸರು ನನಗೂ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ
ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್, ನನ್ಗೆ ಜನ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಅದೊಂಥರ ಏನೋ ಒಂಥರ ಖುಷಿ ಆಗುತ್ತೆ. ಜನ ಗುರ್ತಿದ್ ಮಾತಾಡಿಸ್ತಾರ, ತುಂಬಾ ಜನ ಮಾತಾಡ್ತಾರೆ. ನಾನು ಎಲ್ಲೇ ಹೋದ್ರು ಯಾರು ಸಿಕ್ಕೇ ಸಿಗ್ತಾರೆ. ಅದ್ರಲ್ಲೂ ಚಿಕ್ಕ ಪುಟಾಣಿ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನನಗೆ, ಚಿಕ್ಕ ಮಕ್ಕಳು. ಮತ್ ಏನಂತಂದ್ರೆ ನಾನು ಇವಾಗ ಒಂದು ಎಲ್ಲ ಇವಾಗಲೇ ಇಂಟರ್ವ್ಯೂ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಕೆಳಗೆ ಹೋದೆ ಅಂತ ಅನ್ಕೊಳ್ಳಿ, ಯಾವ್ದೋ ಒಂದು ಏರಿಯಾದಲ್ಲಿ ಓಡಾಡ್ತಾ ಇದೀನಿ ಅಂದ್ರೆ ತುಂಬಾ ಜನ ನೋಡ್ತಾರೆ, ದೊಡ್ಡವ್ರು ಏನ್ ಮಾಡ್ತಾರೆ, ಮಾತಾಡ್ಕೋತಾರೆ ವಿಕಾಸ್ ಅಲ್ವಾ ಅದು ಅಂತ. ಅಂದ್ರೆ ಅವ್ರ ಸುಮ್ನೆ ವಿಡಿಯೋಸ್ ನೋಡಿರ್ತಾರೆ. ನಮ್ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾರೆ, ವಿಕಾಸ್ ಬ್ರೋ ಅಲ್ವಾ ಅಂದ್ಬಿಟ್ಟು ಬಂದ್ಬಿಟ್ಟು ಮಾತಾಡಿಸ್ತಾರೆ. ತುಂಬಾ ಜನ ಫೋಟೋಸ್ ಎಲ್ಲ ತಗೋತಾರೆ, ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋಸ್ ಬ್ರೋ ಅಂತಾರೆ. ಮಕ್ಳುಗಳು ಆತರ ಅಲ್ಲ, ಯೋಚನೆ ಮಾಡಲ್ಲ. ಅವ್ರ ಅಮ್ಮನ್ ಜೊತೆ ಓಡಾಡ್ತಿರ್ತಾರ, ಅವ್ರ ಅಪ್ಪನ ಜೊತೆ ಓಡಾಡ್ತಿರೋ ಗೊತ್ತಿಲ್ಲ, ತಲೆ ಕೆಡ್ಸ್ಕೊಳಲ್ಲ. ವಿಕಾಸ್ ಅನ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಫುಲ್ ಚಿಕ್ಕ ಮಕ್ಳು ಮಾತಾಡ್ಸೋದೇ ಖುಷಿ ಆಗುತ್ತೆ. ಅದೆಲ್ಲ ಒಂದ್ ಖುಷಿ ಆಗುತ್ತೆ.